ಸೊ ಇವತ್ತಿನ ವಿಡಿಯೋಲಿ ಒಂದಷ್ಟು ರೀಸನ್ಸ್ಗಳನ್ನು ಹೇಳ್ತೀನಿ ಏನಕ್ಕೆ ನೀವು IQOO Neo 7 Proನ ವೇಟ್ ಮಾಡಿ ಪರ್ಚೇಸ್ ಮಾಡಬೇಕು ಅಂತ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಬನ್ನಿ ವಿಡಿಯೋನ ಶುರು ಮಾಡೋಣ. ನಂಬರ್ 1 ರೀಸನ್ ಇಸ್ ಕ್ರೇಜಿ ಪರ್ಫಾರ್ಮೆನ್ಸ್. ಸೊ ಏನಕ್ಕೆ ಇದರಲ್ಲಿ ಕ್ರೇಜಿ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂದರೆ ಇದರಲ್ಲಿ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರ್ ಸಿಗುತ್ತೆ. ಆ್ಯಂಡ್ ಹಾಗೆ ಇದರಲ್ಲಿ ರ್ಯಾಮ್ ಟೈಪ್ ಬಂದು LPDDR5 ಸಿಗುತ್ತೆ. ಹಾಗೆ ಸ್ಟೋರೇಜ್ ಟೈಪ್ ಬಂದು USF 3.1 ಕೂಡ ಕೊಟ್ಟಿದ್ದಾರೆ. ಸೊ ಈ 4nm ಚಿಪ್ಸೆಟಲ್ಲಿ ನೀವು ಗೇಮಿಂಗ್ ಕೂಡ ಮಾಡ್ತೀರಾ ಅಂದರೆ 90 FPS ಅಲ್ಲಿ ನೀವು ಸ್ಮೂತಾಗಿ ಈಸಿಯಾಗಿ ಗೇಮಿಂಗ್ನ ಮಾಡ್ಕೋಬೋದು. ಹಾಗೆ ನೀವು ಕಂಟಿನ್ಯೂಸ್ ಆಗಿ ಗೇಮ್ಸ್ನ ಆಡ್ತಾ ಇದ್ದರೆ ಫೋನ್ ಕೂಡ ಇದರಲ್ಲಿ ಹೀಟ್ ಆಗಿಲ್ಲ. ಏನಕ್ಕೆ ಇದರಲ್ಲಿ ಸ್ಪೆಷಲಿ ಕೂಲಿಂಗ್ ಚೇಂಬರ್ ಕೂಡ ಆ್ಯಡ್ ಮಾಡೋರೆ. ಅದ್ರ ಜೊತೆಗೆ ಇದರಲ್ಲಿ ಗೇಮಿಂಗ್ ಗ್ರಾಫಿಕ್ಗೋಸ್ಕರ ಸಪ್ರೇಟ್ ಡೆಡಿಕೇಟೆಡ್ ಗೇಮಿಂಗ್ GPU ಕೂಡ ಆ್ಯಡ್ ಮಾಡೋರೆ. ಹಾಗೆ ಇದರಲ್ಲಿ ಬ್ಯಾಟ್ರಿ ಬ್ಯಾಕಪ್ ಬಂದು 5000 mAh ಬ್ಯಾಟ್ರಿ ಬ್ಯಾಕಪ್ ಕೊಟ್ಟವ್ರೆ. ಆ್ಯಂಡ್ ಹಾಗೆ 120 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ 120 ವಾಟ್ಸ್ ಚಾರ್ಜರ್ ಅಡ್ಯಾಪ್ಟರ್ ಬಂದು ಬಾಕ್ಸ್ ಒಳಗಡೆ ಸಿಗುತ್ತೆ. ಇದಾಯಿತು ಓವರ್ ಆಲ್ ಪಾಯಿಂಟ್ಸ್ ಆಫ್ ಪರ್ಫಾರ್ಮೆನ್ಸ್. ನಂಬರ್ 2 ರೀಸನ್ ಇಸ್ ಡಿಸ್ಪ್ಲೇ. ಸೊ ಇದರಲ್ಲಿ ಡಿಸ್ಪ್ಲೇ ಬಂದು 6.7 inches ಫುಲ್ HD+ ಸೂಪರ್ AMOLED ಡಿಸ್ಪ್ಲೇ ಕೊಟ್ಟವ್ರೆ ವಿತ್ 120 Hz ರಿಫ್ರೆಶ್ ರೇಟ್ ಜೊತೆಗೆ. ಹಾಗೆ ಇದರಲ್ಲಿ ವೈಡ್ ಒನ್ L1 ಸಪೋರ್ಟ್ ಕೂಡ ಸಿಗುತ್ತೆ. ಸೊ ಅದ್ರ ಜೊತೆಗೆ ಸ್ಟೀರಿಯೋ ಸ್ಪೀಕರ್ಸ್ ಕೂಡ ಆ್ಯಡ್ ಮಾಡೋರೆ. 1500 nits ಬ್ರೈಟ್ನೆಸ್ ಕೂಡ ಕೊಟ್ಟಿದ್ದಾರೆ. ಇಂಡೋರ್ ಮತ್ತು ಔಟ್ಡೋರ್ ವಿಸಿಬಿಲಿಟಿ ಬಂದು ಕ್ಲಿಯರ್ ಆಗಿ ಇರುತ್ತೆ. ಓವರ್ ಆಲ್ ಈ ಡಿಸ್ಪ್ಲೇ ನಿಮಗೆ ಸೂಪರ್ AMOLED ಡಿಸ್ಪ್ಲೇ ಸಿಗ್ತಾ ಇದೆ. ಸ್ಟೀರಿಯೋ ಸ್ಪೀಕರ್ಸ್ ಇದೆ. ಹಾಗೆ 1500 nits ಬ್ರೈಟ್ನೆಸ್ ಕೂಡ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ಮಲ್ಟಿಮೀಡಿಯಾ ಬಂದು ಟಾಪ್ ನಾಚ್ ಕ್ವಾಲಿಟಿ ಇರುತ್ತೆ. ಸೊ ನಂಬರ್ 3 ರೀಸನ್ ಇಸ್ ಡಿಸೈನ್ ಮತ್ತು ಕ್ಯಾಮ್ರಾ ಸೆಟಪ್. ಸೊ ಮೊದಲನಾಗಿ ಕ್ಯಾಮ್ರಾ ಸೆಟಪ್ ಬಗ್ಗೆ ಮಾತಾಡಿದರೆ ಈ ಫೋನಲ್ಲಿ ಬ್ಯಾಕ್ ಸೈಡ್ ಕ್ಯಾಮ್ರಾ ಸೆಟಪ್ ಬಂದು 50 MP ಬಂದು OIS ಸೆಟಪ್ ಸಿಗುತ್ತೆ ಪ್ರೈಮರಿ ಕ್ಯಾಮ್ರಾ. ಹಾಗೆ ಇದರಲ್ಲಿ 8 MP ಬಂದು ಅಲ್ಟ್ರಾ ವೈಡ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ 2 MP ಬಂದು ಆ್ಯಸ್ ಯೂಶುವಲ್ ಮ್ಯಾಕ್ರೋ ಲೆನ್ಸ್ ಸಿಗುತ್ತೆ. ಹಾಗೆ ಇದರಲ್ಲಿ ಫ್ರಂಟ್ ಕ್ಯಾಮ್ರಾ ಬಂದು 16 MP ಕೊಟ್ಟಿದ್ದಾರೆ. ಸೊ IQOO ಫೋನ್ಸಲ್ಲಿ ಟ್ರಸ್ಟ್ ಮೀ ಕ್ಯಾಮ್ರಾ ಕ್ವಾಲಿಟಿ ಮತ್ತು ವೀಡಿಯೋಗ್ರಾಫಿ ಚೆನ್ನಾಗಿರುತ್ತೆ, ಒಳ್ಳೆ ಸಿಗುತ್ತೆ. ಹಾಗೆ ಈ ಕ್ಯಾಮ್ರಾ ಸೆಟಪ್ಪಲ್ಲಿ ವೀಡಿಯೋಗ್ರಾಫಿ ಮಾಡ್ತೀರಾ ಅಂದರೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಸೆಟಪ್ಸಲ್ಲಿ OIS ಕೂಡ ಇದೆ. ಇದರಲ್ಲಿ 4K ವೀಡಿಯೋಸ್ ನೀವು 30 FPS ಅಲ್ಲಿ ಆರಾಮಾಗಿ ತೆಗಿಬೋದು. ಸೊ OIS ಇರುವುದರಿಂದ ಬೆನಿಫಿಟ್ ಏನು ಅಂದರೆ ನಿಮಗೆ ವಾಕಿಂಗ್ ಮಾಡೋ ವೀಡಿಯೋಸು ಲೈಕ್ ಸ್ಪೆಷಲಿ ವ್ಲಾಗಿಂಗ್ ಮಾಡೋ ವೀಡಿಯೋಸ್ ನಿಮಗೆ ಸ್ಟೇಬಲ್ ಆಗಿರುತ್ತೆ. ಅಷ್ಟು ಶೇಕಿ ಇರೋಲ್ಲ. ಆ್ಯಂಡ್ ಹಾಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋಸ್ನ ತೆಗಿದ್ದೀರಾ ಅಂದರೆ 1080pಯಲ್ಲಿ 30 FPS ಅಲ್ಲಿ ಆರಾಮಾಗಿ ವೀಡಿಯೋಸ್ನ ತೆಗಿಬೋದು. ಹಾಗೆ ಈ ಫೋನಲ್ಲಿ ಡಿಸೈನ್ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ತೀರಾ ಅಂದರೆ ಡಿಸೈನ್ ಬಂದು ಪ್ರೀಮಿಯಂ ಡಿಸೈನ್ ಸಿಗುತ್ತೆ. ಪ್ರೀಮಿಯಂ ಹೇಗೆ ಅಂದರೆ ಇದರಲ್ಲಿ ಬ್ಯಾಕ್ ಸೈಡ್ ಬಂದು ವೀಗನ್ ಲೆದರ್ ಫಿನಿಶಿಂಗ್ ಸಿಗುತ್ತೆ. ಆ್ಯಂಡ್ ಹಾಗೆ ಫೋನ್ ಫ್ರೇಮ್ ಬಿಲ್ಡ್ ಕ್ವಾಲಿಟಿ ಬಂದು ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿ ಸಿಗುತ್ತೆ. ಸೊ ಓವರಾಲ್ ಆಗಿ ಈ ಫೋನಲ್ಲಿ ನಿಮಗೆ 2 ಕಲರ್ಸ್ನ ಬಿಟ್ಟಿದ್ದಾರೆ. ಆರೆಂಜ್ ಮತ್ತು ಗ್ರೇ ಕಲರಲ್ಲಿ ಸಿಗುತ್ತೆ. ಎರಡು ಫೋನಲ್ಲಿ ನಿಮಗೆ ಲೆದರ್ ಫಿನಿಶಿಂಗ್ ಸಿಗುತ್ತೆ. ಆ್ಯಂಡ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಫೋನ್ ಪ್ರೈಸಿಂಗ್ ಮತ್ತು ವೇರಿಯಂಟ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇದರಲ್ಲಿ ಸ್ಟಾರ್ಟಿಂಗ್ ವೇರಿಯಂಟ್ ಬಂದು 8GB 128GB ವೇರಿಯಂಟ್ ಬರುತ್ತೆ. ಇದ್ರ ಪ್ರೈಸಿಂಗ್ ಬಂದು 34,999 ಇದೆ. ಆ್ಯಂಡ್ ಹಾಗೆ 8/256 ಬಂದು 35,999 ಇರುತ್ತೆ. ಎಕ್ಸಾಕ್ಟಾಗಿ ಕನ್ಫರ್ಮ್ ಇರಲ್ಲ ಈ ಫೋನ್ಸು ಇದೇ ಪ್ರೈಸಿಂಗ್ ಇರುತ್ತೆ ಅಂತ. ಆ್ಯಕ್ಚುಲಾಗಿ ಪ್ರೈಸಿಂಗ್ ಏನಿದೆ ಈ ಫೋನ್ಸ್ದು ಗೊತ್ತಾದರೆ ನನಗೆ ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇದಾಯಿತು ಓವರ್ ಆಲ್ ಟಾಪ್ 3 ರೀಸನ್ಸ್ ಟು ಬೈ IQOO Neo 7 Pro 5G ಫೋನ್. ಸೊ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ. ಆ್ಯಂಡ್ ಹಾಗೆ ಈ ರೀತಿ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅಂದರೆ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸಲ್ಲಿ.